ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ, 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 ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಬಾಳ ದೋಣಿಯಲ್ಲಿ ಬನ್ನಿರಿ. ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮ ಮನಸ್ಸಿನ ಭಾರಗಳಲ್ಲಿ ಬನ್ನಿರಿ. ನಮ್ಮ ಹೋರಾಟಗಳಲ್ಲಿ ಬನ್ನಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಸಂರಕ್ಷಕರಾಗಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮ ಭಯಗಳನ್ನು ನೀಗಿಸಿರಿ. ಪವಿತ್ರ ಆತ್ಮರೇ ಬನ್ನಿರಿ. ಅಜ್ಞಾನವನ್ನು ತೆಗೆಯಿರಿ. ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮಲ್ಲಿರುವ ಪಾಪಗಳನ್ನು ತೆಗೆಯಿರಿ. ವಿಶ್ವಾಸದ ವರವನ್ನು ನಮಗೆ ನೀಡಿರಿ. ಪರಿಶುದ್ಧತೆಯನ್ನು ನಮಗೆ ನೀಡಿರಿ. ನಿಮ್ಮೊಡನೆ ವಾಸ ಮಾಡುವಂತೆ ಮಾಡಿರಿ. ನೀವು ನುಡಿಯುವುದನ್ನೆಲ್ಲ ಆಲಿಸುವಂತೆ ಮಾಡಿರಿ. ಆಲಿಸಿದೆಲ್ಲವನ್ನು ಪಾಲಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಿತ್ಯವೂ ನಮ್ಮ ಸಹಾಯಕರಾಗಿ ಬನ್ನಿರಿ. ಓ ಪವಿತ್ರ ಆತ್ಮರೇ 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 ಬನ್ನಿರಿ.
ಅಪ್ಪ ತಂದೆಯೇ ಸ್ತೋತ್ರ ರಾಜ, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಕುಳಿತಿದ್ದೇವೆ ಸ್ವಾಮಿ. ನಾವು ಪ್ರಾರ್ಥಿಸಲು ಕುಳಿತಿದ್ದೇವೆ ಸ್ವಾಮಿ. ಆದರೂ ಒಂದೆಡೆ ಆಲಸ್ಯ, ನಿದ್ರಾವಸ್ಥೆಗಳು, ಬಲಹೀನತೆಗಳು ಮನುಷ್ಯರಾದ ನಮ್ಮಲ್ಲಿ ಕಾಡುತ್ತದೆ ಸ್ವಾಮಿ. ಮನಸ್ಸಿನ ಒತ್ತಡಗಳು, ಭಾರಗಳ ನಿಮಿತ್ತವಾಗಿ ಪ್ರಾರ್ಥಿಸಲು ಕಷ್ಟವಾಗುತ್ತದೆ ಸ್ವಾಮಿ. ಯೇಸುವೇ, ನಮ್ಮ ದೇಹವು ಬಲಹೀನ ಎಂದು ನಿಮಗೆ ಗೊತ್ತು. ನಮ್ಮ ವಿಶ್ವಾಸವೂ ಸಹ ಬಲಹೀನ. ಆದರೂ ಸಹ ಆ ಬಲಹೀನತೆಯಲ್ಲೇ ನಾವು ನಿಮ್ಮನ್ನು ಹುಡುಕುತ್ತಿದ್ದೇವೆ ಎಂದು ನಿಮಗೆ ಗೊತ್ತು. ಯೇಸುವೇ, ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ, ಅಖಿಲ ವಿಶ್ವ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ, ಸ್ವರ್ಗೀಯ ಯಾತ್ರೆಯ ಈ ಪ್ರಾರ್ಥನೆಯಲ್ಲಿ ನಾವು ನಾವಾಗಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ನೀವು ನಮಗೆ ಕರೆ ಕೊಟ್ಟಿರುವುದಕ್ಕಾಗಿ ಮಾತ್ರವೇ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ನಾವುಗಳು ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇವೆ ರಾಜ. ಹುಚ್ಚರಂತೆ ಕುಳಿತುಕೊಂಡಿದ್ದೇವೆ ರಾಜ. ಮಲಗಬಹುದಿತ್ತು, ಇನ್ನು ಸ್ವಲ್ಪ ಹೊತ್ತು ಎಂದು ಒದ್ದು ಮಲಗಬಹುದಿತ್ತು. ಆದರೆ ನೀವು ನಮ್ಮನ್ನು ಮಲಗಲು ಬಿಡಲಿಲ್ಲ ಸ್ವಾಮಿ. ಇದೇ ಸತ್ಯ. ನಾವುಗಳು ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ನೀವು ನಮ್ಮನ್ನ ಪ್ರೇರೇಪಿಸಿ ಕರೆದಿದ್ದೀರಿ ರಾಜ. ನಾವು ಪ್ರಪಂಚದ ಮನುಷ್ಯರಾಗಿದ್ದರೂ ಸಹ ನಮ್ಮಲ್ಲಿ ನಿಮ್ಮ ಕೃಪೆ ಇದೆ ಎಂಬುದನ್ನು ಸಾಕ್ಷಿಪಡಿಸುತ್ತಿದ್ದೀರಿ ರಾಜ. ಯೇಸುವೇ, ಹಲವಾರು ನೋವು, ಗೊಂದಲ, ಹೋರಾಟ, ರೋಗ ಸಮಸ್ಯೆ ಇವೆಲ್ಲವೂ ನಮ್ಮ ಮುಂದೆ ಇದ್ದರೂ ನಾವು ಕರೆಯುವುದು ಯೇಸುವೇ, 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 ಯೇಸುವೇ ಎಂದು ನಿಮ್ಮನ್ನು ಮಾತ್ರ ಸ್ವಾಮಿ. ಆ ನಿಮ್ಮ ಸದುತ್ತರಕ್ಕಾಗಿ ಮಾತ್ರ ಕಾಯುತ್ತೇವೆ ಸ್ವಾಮಿ. ನಿಮ್ಮನ್ನು ಕೂಗಿ ಕರೆದು ಅನ್ಯಾಯವಾದರೂ ಅಥವಾ ನ್ಯಾಯವಾದರೂ ಏನೇ ಆದರೂ ಮತ್ತೆ ಮತ್ತೆ ನಿಮ್ಮನ್ನೇ ಹಿಂಬಾಲಿಸುತ್ತೇವೆ ಸ್ವಾಮಿ. ನಿರಾಶೆ ಹೊಂದಿದರೂ ನಿಮ್ಮನ್ನೇ ಹಿಂಬಾಲಿಸುತ್ತೇವೆ ಸ್ವಾಮಿ. ಸಹಿಸಲಾಗದ ನೋವು, ಭಾರಗಳು ಸ್ವಾಮಿ, ಒಂದಲ್ಲ ಒಂದು ವಿಧದಲ್ಲಿ ಹೋರಾಟಗಳು ಸ್ವಾಮಿ. ನಿಮ್ಮಲ್ಲಲ್ಲದೆ ನಾರ ಬಳಿ ನಾವು ಹೇಳಿಕೊಳ್ಳಲು ಸಾಧ್ಯ ಸ್ವಾಮಿ. ಯೇಸು, ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತಿದ್ದೇವೆ ಸ್ವಾಮಿ ನಿಮ್ಮ ಮುಂದೆ. ಕಳೆದ ದಿನಗಳಲ್ಲಿ ನಮ್ಮಲ್ಲಿ ಆದಂತಹ ಆಂತರಿಕ ಗಾಯಗಳನ್ನ ನಿಮ್ಮ ಗಾಯಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ನೋವುಗಳನ್ನ ನಿಮ್ಮ ಗಾಯಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ಏಕಾಂಗಿತನದ ಬದುಕಿನ ಹೋರಾಟಗಳನ್ನ ನಿಮ್ಮ ಶಿಲುಬೆಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಯೇಸುವೇ, ಕರುಣೆ ತೋರಿ, ದಯೆ ತೋರಿರಿ ರಾಜ. ಕರುಣೆ ತೋರಿ, ದಯೆ ತೋರಿರಿ ರಾಜ. ನಮ್ಮೆಲ್ಲ ಆಂತರಿಕ ಗಾಯಗಳನ್ನ, ನಮ್ಮ ನೋವು ಸಂಕಟಗಳೇನಿದ್ದರೂ ಅವೆಲ್ಲವನ್ನ ಪ್ರಭುವಿಗೆ ಸಮರ್ಪಿಸಿಕೊಳ್ಳೋಣ. ನಮ್ಮ ಪಾಪಗಳನ್ನು ಸಮರ್ಪಿಸಿಕೊಳ್ಳೋಣ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಕರುಣಾಳು ಪ್ರಭುವೆ,
ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಅನುಗ್ರಹಿಸಿ ಈ ಬೆಳಗಿನ ಜಾಗದಲ್ಲಿ ಎಬ್ಬಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವ. ಪ್ರಭುವೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವ. ಪ್ರಭುವೇ, ಕಳೆದ ವಾರವೆಲ್ಲ ಕಾದು ಕಾಪಾಡಿ ಈ ಹೊಸ ವಾರವನ್ನು ನೀಡಿ ಅನುಗ್ರಹಿಸಿ ಈ ವಾರವನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುವಾಗ ನಮ್ಮನ್ನೆಲ್ಲರನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವ. ಕರುಣಾಳು ಪ್ರಭುವೇ, ಒಳ್ಳೆಯ ಆರೋಗ್ಯವನ್ನು ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಾಜ. ದಯಾಳು ದೇವ, ಕರುಣಾಳು ಪ್ರಭುವೇ, ಅನುದಿನದ ಆಹಾರವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ದೇವ. ಪ್ರಭುವೇ, ಒಳ್ಳೆಯ ಕುಟುಂಬವನ್ನು ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೇ, ಈ ಸೃಷ್ಟಿ ಸಮಸ್ತ ಈ ಗಾಳಿ ಬೆಳಕನ್ನು ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವ. ನಾವು ಹೋಗುವ ಕಡೆ ಬರುವ ಕಡೆ ಕಾವಲು ಸಂರಕ್ಷಣೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ದಯಾಳು ದೇವ, ಕರುಣಾಳು ಪ್ರಭುವೇ, ನಿಮ್ಮ ವಾಗ್ದಾನದ ವಾಕ್ಯಗಳನ್ನು ನೀಡಿ ನಮ್ಮನ್ನೆಲ್ಲರನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಆಧ್ಯಾತ್ಮಿಕವಾಗಿ ನಮ್ಮನ್ನು ನೀವೇ ನಿಮ್ಮ ಆತ್ಮರ ಮೂಲಕ ನಮ್ಮನ್ನೆಲ್ಲರನ್ನು ಬೆಳಗಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಕರುಣಾಳು ಪ್ರಭುವೇ, ಈ ನನ್ನ ಪ್ರಜ್ಞಾತ ಮಧ್ಯಸ್ಥ ತಂಡದ ಪ್ರತಿನಿಧಿಗಳು ಹಾಗೂ ವೃದ್ಧ ರೊಸಾರಿಯೋ ಮುಖಾಂತರ ನಮ್ಮನ್ನು ಆಧ್ಯಾತ್ಮಿಕವಾಗಿ ಪ್ರಾರ್ಥನೆಯಲ್ಲಿ ಒಂದುಗೂಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಮಹಿಮೆ ರಾಜ. ಪ್ರಭುವೇ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ಎಲ್ಲ ತೆಗೆದುಹಾಕಿರಿ ರಾಜ. ಎಲ್ಲ ಶೋಧನೆಗಳಿಂದ ನಮಗೆ ಬಿಡುಗಡೆ ಕೊಡಿರಿ ಸ್ವಾಮಿ. ಪ್ರಭುವೇ, ನಮ್ಮಲ್ಲಿರುವ ಪವಿತ್ರ ಆತ್ಮರನ್ನು ಬೆಳಗಿಸಿರಿ ರಾಜ. ನಮ್ಮನ್ನೆಲ್ಲರನ್ನು ಸತ್ಯದ ಪದದಲ್ಲಿ ಮುನ್ನಡೆಸಿರಿ ರಾಜ. ಪ್ರಭುವೇ, ಸದಾ ಕಾಲವು ನಾವು ನಿಮ್ಮ ಮಕ್ಕಳಂತೆ ಬಾಳುವ ಕೃಪೆಯನ್ನು ನೀವೇ ನಮಗೆ ನೀಡಿ ಅನುಗ್ರಹಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಇಂದು ನಾವು ಈ ಬೆಳಗಿನ ಜಾವದಲ್ಲಿ ಪ್ರಭುವೇ, ಎಲ್ಲಾ ವಿಚಾರಣೆಯ ಕೇಂದ್ರಗಳಿಗೆ ವಿಚಾರಣೆ ಚರ್ಚೆಗಳನ್ನು ನಿಮ್ಮ ಪಾದದಡಿ ಸಮರ್ಪಿಸುವಾಗ ಎಲ್ಲಾ ವಿಚಾರಣೆಯಲ್ಲಿಯೂ ಶಾಂತಿ, ಪ್ರೀತಿ, ಕೃಪೆಯಿಂದ ತುಂಬಲಿ ಎಂದು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ವಿಚಾರಣೆಯಲ್ಲಿ ಶಾಂತಿ ಸಂಸ್ಥೆಯಲ್ಲಿ ಎಂದು ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಒಡೆಯನ್ನೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನ ಮಹಿಮೆಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನ ಘನಪಡಿಸೋಣ. आशीर्वादी माका बापय सारक्या मोगान तुझ्या लाडणी हांव घडतलो. संसारी आशा कुर्चाक सापडून हांव मोग तुजो विसरून गेलो. हांव आयलां तुजेशी पापा मोच्या काळी सुगडा पूण तुका बरवसून तुजेशी आयल्या बापा. आशीर्वादी म्हाका तुजे विणे दिसांनी रात सुख समाधान आशिल्लो. तुजे कुशीक कांय गमन नासता, स्वकुशीन करूंक नासलो. हांव आयलां तुजेशी पापा मोच्या काळी सुगडा पूण तुका
बर्वो संतुषी आयरा आशीर्वाद दे माका बापा मोझा मोक्षी माका राशी सौकावा शेता आस्थान हे चिनी बदलून बापा तुझ्या मोगांची व्यथा हवायला तुझे बापा मोझा काय जुबडा पण तुका बरवसन तुझे बापा आशीर्वाद दे माका. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸಿ ಮಹಿಮೆ ಪಡಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಓ 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 ಹಾಲ 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 ಹಾಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲ 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 ಹಾಲ. ಓ ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ. ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಓ ಯೇಸು ಸ್ವಾಮಿ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಓ ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಓ ರಾಜಾದಿರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ. ಇಹ ಪರ ಲೋಕಗಳ ಒಡೆಯರೇ ಸ್ತೋತ್ರ. ನನ್ನ ದೇವರೇ ಸ್ತೋತ್ರ, ನನ್ನ ಗುರುವೇ ಸ್ತೋತ್ರ. ಅಪ್ಪ ಎಲ್ಲವುಗಳಿಗಾಗಿ ಸ್ತೋತ್ರ. ಓ ನನ್ನ ಪ್ರಭು ಎಲ್ಲವುಗಳಿಗಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸು ಹಾಲ ಹಾಲ ಹಾಲೆಲೂಯ, 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 ಹಾಲೆಲೂಯ. ಓ ಯಲ ಖಯಲ 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 ಮಯಲ. ಓ ಯಲ ಖಯಲ 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 ಮಯಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಯೇಸುವೆ, 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 ಯೇಸುವೆ. ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಯೇಸುವೆ ಆರಾಧನೆ, 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 ಆರಾಧನೆ. ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ.
Hallelujah, hallelujah, hallelujah. Oh, hallelujah, hallelujah, hallelujah. Oh, ya laka ya laka ya laka ya laka ya lama ya la 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 la. Oh, hallelujah, 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 hallelujah. Oh, hallelujah, 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 hallelujah. ಯೇಸುವೆ ಯೇಸುವೆ ಯೇಸುವೆ, ನನ್ನ ದೇವರೇ, ನನ್ನ ರಾಜರೇ, ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ರಕ್ಷಕರೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಪ್ರಭುವೇ, ಸ್ತೋತ್ರ 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 ಸ್ತೋತ್ರ. ಓ ಸ್ತೋತ್ರ 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 ಸ್ತೋತ್ರ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. 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 ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಅಪ್ಪ ಸ್ತೋತ್ರ ರಾಜ, ವಂದನೆಗಳ ರಾಜ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳ ರಾಜ, ಕೋಟ್ಯಾನುಕೋಟಿ ವಂದನೆಗಳ ರಾಜ. ಯೇಸುವೆ 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 ಯೇಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಲ 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 ಹಲ. ಓ ಹಲ 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 ಹಲ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಲ 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 ಹಲ. ಓ ಹಲ 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 ಹಲ. ಓ ಹಲ 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 ಹಾಲೆಲೂಯಾ ಹಾಲೆಲೂಯಾ. ಓ ಯೇಸುವೆ 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 ಯೇಸುವೆ. ಅಪ್ಪ ತಂದೆಯೇ, ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ, ಸ್ತೋತ್ರ 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 ಸ್ತೋತ್ರ. ಯೇಸುದೇವರೇ, ಸ್ತೋತ್ರ 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 ಸ್ತೋತ್ರ. ಓ ಪರಿಶುದ್ಧಾತ್ಮರೇ, ಸ್ತೋತ್ರ 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 ಸ್ತೋತ್ರ. ಓ ರಾಜಾದಿರಾಜರೇ, ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಎಲ್ಲ ಚಿಂತಾ ಭಾರಗಳಿಗಾಗಿ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. Praise the Lord.
Praise the Lord. Praise the Lord. ಯೇಸುವೇ, ಈ ದಿನ ಈ ಬೆಳಗಿನ ಸುಪ್ರಭಾತದಲ್ಲಿ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ವಿಚಾರಣೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ನಿಮ್ಮನ್ನು ಪ್ರೀತಿಸುವ ಮಕ್ಕಳಾಗಿ, ನಿಮ್ಮ ನಾಮವನ್ನು ಮಹಿಮೆಪಡಿಸುವ ಮಕ್ಕಳಾಗಿ, ನಿಮ್ಮ ನಾಮವನ್ನು ಸಾರುವ ಮಕ್ಕಳಾಗಿ, ಪಾಪವನ್ನು ದ್ವೇಷಿಸಿ ಪಾಪವನ್ನು ಬಿಟ್ಟು ಬಿಡಲುವ ಮಕ್ಕಳಾಗಿ, ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಯತ್ನಿಸುವ ಮಕ್ಕಳಾಗಿ, ನಿಮ್ಮ ಭಯದಿಂದ ತುಂಬಿದ ಮಕ್ಕಳಾಗಿ, ನಿಮ್ಮ ಕರುಣೆಗಾಗಿ, ನಿಮ್ಮ ಕೃಪೆಗಾಗಿ ಕಾದಿರುವ ಮಕ್ಕಳಾಗಿ ಪ್ರಾರ್ಥಿಸುತ್ತಿರುವ ಇಡೀ ವಿಶ್ವದ ಎಲ್ಲ ವಿಚಾರಣೆಯ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಒಂದೊಂದು ವಿಚಾರಣೆಯ ಹೋರಾಟಗಳು, ವಿಚಾರಣೆಯ ಸಮಸ್ಯೆಗಳು, ಗೊಂದಲಗಳು, ಕಚ್ಚಾಟಗಳು, ಸ್ವಾರ್ಥ ಸ್ಥಾನಮಾನಗಳ ಅಧಿಕಾರಿಗಳ ಹೋರಾಟಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ವಿಚಾರಣೆಗಳಲ್ಲಿರುವಂತಹ ಲಿಸ್ನಾಬ್ ಮೇರಿ ಕಮಿಟಿಯನ್ನು, ವಿನ್ಸೆಂಟ್ ದ ಪಾಲ್ ಕಮಿಟಿಯನ್ನು, ಕಿರು ಕ್ರೈಸ್ತ ಕುಟುಂಬ ಕಮಿಟಿಗಳನ್ನು, ವಾರ್ಡ್ಗಳನ್ನು, ಎಲ್ಲ ವಾರ್ಡ್ಗಳನ್ನು ಸ್ವಾಮಿ, ಹಾಗೂ ಎಲ್ಲ ಸಲಹಾ ಸಮಿತಿಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ ದೇವ. ಈ ಹಲವಾರು ಸೇವಾ ಕಾರ್ಯಗಳನ್ನು ಎಲ್ಲ ವಿಚಾರಣೆಗಳಲ್ಲಿ ಮಾಡಿಕೊಂಡರೂ ಸಹ ಬರೇ ಕಚ್ಚಾಟಗಳು ಸ್ವಾಮಿ, ಬರೇ ಕಚ್ಚಾಟ, ಕೂಗಾಟ, ಕಿರಿಚಾಟಗಳು ಸ್ವಾಮಿ, ಸ್ಥಾನಮಾನಗಳಿಗಾಗಿ ಹೋರಾಟ ಸ್ವಾಮಿ. ಸ್ವಾಮಿ, ವಿಚಾರಣೆಗಳಲ್ಲಿ ಒಂದು ನಿಜವಾದ ಸಮಾಧಾನವಿಲ್ಲ. 2-3 ಘರ್ಷಣೆಯ ಗುಂಪುಗಳು ಸ್ವಾಮಿ. ಒಂದು ತಪ್ಪನ್ನು ತೋರಿಸುವಂತಹ ಘರ್ಷಣೆ, ಇನ್ನೊಂದು ತಪ್ಪನ್ನು ಮುಚ್ಚುವಂತಹ ಘರ್ಷಣೆ, ಇನ್ನೊಂದು ಏನು ಮಾಡಿದರೂ ಸಮಸ್ಯೆಯನ್ನುಂಟು ಮಾಡುವಂತಹ ಘರ್ಷಣೆಯ ಗುಂಪುಗಳು. ಯೇಸುವೇ, ಕರುಣಿಸಿರಿ ಸ್ವಾಮಿ ದೇವ. ಹಾಗೆ ವಿಚಾರಣೆಯಲ್ಲಿರುವಂತಹ ಒಂದೊಂದು ಕುಟುಂಬಗಳನ್ನು ನಿಮಗೆ ಒಪ್ಪಿಸುತ್ತೇವೆ ರಾಜ. ಒಂದೊಂದು ಕುಟುಂಬದಲ್ಲಿರುವಂತಹ ಕಾಯ, ವೇದನೆ, ಭಾರಗಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಕುಟುಂಬದ ಸದಸ್ಯರು ಸ್ವಾಮಿ ತಮ್ಮ ಭಾರಗಳನ್ನು ಹೊತ್ತುಕೊಂಡು ಹೋಗುವಾಗ ಉತ್ತರ ಸಿಕ್ಕದಿರುವ ಸಮಯಗಳು ಎಷ್ಟು ಇದೆ ಸ್ವಾಮಿ ದೇವ. ಆ ವಿಚಾರಣೆಯಲ್ಲಿರುವಂತಹ ಗುರುಗಳನ್ನ, ಯಾಜಕರು ನಿಮಗೆ ಸಮರ್ಪಿಸುತ್ತೇನೆ, ಕನ್ಯಾಸ್ತ್ರಿ ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ ದೇವ. ಪ್ರಾರ್ಥನಾ ತಂಡಗಳು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ ದೇವ. ಹಲವಾರು ವಿಚಾರಣೆಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಸಿರಿವಂತರನ್ನು ಒಂದು ವಿಧದಲ್ಲಿ ನೋಡುವ ಯಾಜಕರು, ಕನ್ಯಾಸ್ತ್ರೀಯರು, ಬಡವರನ್ನು ಒಂದು ವಿಧದಲ್ಲಿ ನೋಡುವಂತಹ ಯಾಜಕ, ಕನ್ಯಾಸ್ತ್ರೀಯರು ಒಂದೆಡೆ. ಹೌದು ಯೇಸುವೇ, ಯಾರ ನೋವುಗಳಿಗೂ ಪ್ರತಿಬಿಂಬಿಸದ ಯಾಜಕ, ಕನ್ಯಾಸ್ತ್ರೀಯರು ಸ್ವಾಮಿ. ಯಾರ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸದೇ ಇರುವಂತಹ ಯಾಜಕ, ಕನ್ಯಾಸ್ತ್ರೀಯರು ಸ್ವಾಮಿ. ಹಾಗೆಯೇ ಯಾಜಕರುಗಳ ಮೇಲೆ ದೌರ್ಜನ್ಯ ಮಾಡುವಂತಹ ವ್ಯಕ್ತಿಗಳು, ಯಾಜಕರ ಆ ಸ್ಥಾನಮಾನಗಳನ್ನ ನಶಿಸುವಂತಹ ಜನರು, ಪವಿತ್ರ ಬಲಿ ಪೂಜೆಗಳಲ್ಲಿ ಭಾಗವಹಿಸದೆ ಇರುವಂತಹ ಮಕ್ಕಳು. ಯೇಸುವಿಗೆ ವಿಚಾರಣೆಯಲ್ಲಿ ಅನೇಕ ಗೊಂದಲಗಳು ಸ್ವಾಮಿ. ಯಾಜಕರುಗಳಿಂದ ಹಲವಾರು ಗೊಂದಲ, ಅವರ ಬಲಹೀನತೆ, ಸ್ಥಾನಮಾನಗಳ ದಬ್ಬಾಳಿಕೆ. ಎಷ್ಟೋ ಜನ ತಮ್ಮ ವಿಚಾರಣೆಗಳಲ್ಲಿ ನಡೆಯುವಂತಹ ಘಟನೆಗಳನ್ನು ನೋಡುತ್ತಾ ಅವರಿಗೆ ಸಿಕ್ಕಬೇಕಾದ ನ್ಯಾಯ ಸಿಕ್ಕದ ಕಾರಣ, ಪ್ರೀತಿ ಸಿಕ್ಕದ ಕಾರಣ ಬೇರೆ ಸಭೆಗಳಿಗೆ ಹೋಗಿಬಿಡುತ್ತಾ ಇದ್ದಾರೆ ಸ್ವಾಮಿ ದೇವ. ಕಥೋಲಿಕ ಧರ್ಮಸಭೆಯನ್ನು ತ್ಯಜಿಸುತ್ತಾ ಇದ್ದಾರೆ ರಾಜ. ಕೆಲವು ಸಾರಿ ಅವರು ಮಾಡುವುದು ತಪ್ಪು ಎಂದು ಹೇಳಲು ಸಾಧ್ಯವಾಗಿದೆ ಸ್ವಾಮಿ. ಮಾಡುವುದು ತಪ್ಪು ಎಂದು ಹೇಳಲು ಸಹ ಸಾಧ್ಯವಿಲ್ಲ ಸ್ವಾಮಿ. ಯಾಕೆಂದರೆ ಅವರಿಗೆ ಅನ್ಯಾಯವಾಗುವಾಗ, ದೌರ್ಜನ್ಯವಾಗುವಾಗ, ಅವರ ಮನಸ್ಸಿನ ಮೇಲೆ ಒತ್ತಡ ಬೀರುವಾಗ ಅವರಿಗೇನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ ಸ್ವಾಮಿ. ಬಲಹೀನರಲ್ಲವೇ ಸ್ವಾಮಿ. ಮತ್ತೊಂದೆಡೆ ನನಗೆ ಸಮಾಧಾನ ಸಿಕ್ಕಬಹುದು ಎಂಬುವ ಉದ್ದೇಶದಿಂದ ಅವರು
ಧರ್ಮಕೇಂದ್ರವನ್ನು ಬಿಟ್ಟು ಬಿಡುತ್ತಾರೆ ಸ್ವಾಮಿ. ಧರ್ಮಸಭೆಯನ್ನು ತ್ಯಜಿಸಿ ಬಿಡುತ್ತಾರೆ ಸ್ವಾಮಿ. ಹೀಗೆ ಧರ್ಮಕ್ಷೇತ್ರ ಧರ್ಮ ವಿಚಾರಣೆಗಳಲ್ಲಿ ಹಲವಾರು ಹೋರಾಟಗಳು ಸ್ವಾಮಿ. ಒಂದೊಂದು ವಾರ್ಡಿನಲ್ಲಿಯೂ ನಾನು ದೊಡ್ಡವನು ನೀನು ದೊಡ್ಡವನು ಎಂಬುವಂತಹ ಹೋರಾಟ, ಹಣ ಕೊಟ್ಟು ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳುವ ಹೋರಾಟ, ಮಧ್ಯಸ್ಥ ಪ್ರಾರ್ಥನಾ ತಂಡಗಳಲ್ಲೂ ಪಾರ್ಶಾಲಿಟಿ, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಎಂಬುದಾಗಿ ಬರೀ ಕೊರತೆಗಳು, ದೂಷಣೆಗಳು, ನಿಂದನೆಗಳು. ಯೇಸುವೇ ಕರುಣಿಸಿರಿ ಸ್ವಾಮಿ. ಎಲ್ಲ ವಿಚಾರಣೆಯ ಜನರ ಮೇಲೆ ಕರುಣೆ ತೋರಿದ ತೋರಿರಿ ಸ್ವಾಮಿ. ಎಲ್ಲ ವಿಚಾರಣೆಯಲ್ಲಂತ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿದ ತೋರಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿರಿ ಸ್ವಾಮಿ. ವಿಶೇಷವಾಗಿ ಇಂದು ನಾವುಗಳು ಯಾವ ವಿಚಾರಣೆಯಲ್ಲಿದ್ದೇವೋ ನಮ್ಮ ವಿಚಾರಣೆಗಳನ್ನು ಆಶೀರ್ವದಿಸಿರಿ. ವಿಚಾರಣೆ ಯಾಜಕರನ್ನು, ಕನ್ಯಾಸ್ತ್ರೀಯರನ್ನು ಆಶೀರ್ವದಿಸಿರಿ. ಯುವಕ ಯುವತಿಯರನ್ನು, ಎಲ್ಲ ಕುಟುಂಬದ ಸದಸ್ಯರನ್ನು ಆಶೀರ್ವದಿಸಿರಿ. ಮಧ್ಯಸ್ಥ ಪ್ರಾರ್ಥನಾ ತಂಡಗಳನ್ನು ಆಶೀರ್ವದಿಸಿರಿ. ಲೀಸನ್ ಆಫ್ ಮೇರಿ ಕಮಿಟಿಯನ್ನು ಆಶೀರ್ವದಿಸಿರಿ. ವಿನ್ಸೆಂಟ್ ದ ಪಾಲ್ ಸಭೆಯನ್ನು ಆಶೀರ್ವದಿಸಿರಿ. ಸಲಹಾ ಸಮಿತಿಯನ್ನು ಆಶೀರ್ವದಿಸಿರಿ. ಕಿರು ಕ್ರೈಸ್ತ ಕುಟುಂಬವನ್ನು ಆಶೀರ್ವದಿಸಿರಿ. ನಿಮ್ಮ ಕೃಪೆಯನ್ನು ನಮ್ಮೆಲ್ಲ ವಿಚಾರಣೆಗಳ ಮೇಲೆ ಸುರಿಸಿ ಎಲ್ಲ ಮಕ್ಕಳು, ಯುವಕ ಯುವತಿಯರು ವಿಶ್ವಾಸದಲ್ಲಿ ಬಲ ಹೊಂದುವಂತೆ, ನಿಮ್ಮ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವಂತೆ, ಹಾಗೂ ನಾನು ನನ್ನ ವಿಚಾರಣೆಯಲ್ಲಿ ಸ್ವಾಮಿ ನಿಮಗಾಗಿ, ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಮಾಡಿರಿ. ವಿಚಾರಣೆಯಲ್ಲಿರುವಂತಹ ನನ್ನ ಅಂದರೆ ನಾವೆಲ್ಲ ಪ್ರತಿಯೊಬ್ಬರನ್ನು ಕುರಿತಾಗಿ ವಿಚಾರಣೆಯಿರುವಂತಹ ನಮ್ಮ ನೋವು, ಭಾರ, ಗಾಯಗಳು ಯಾಜಕರಿಂದ, ಕನ್ಯಾಸ್ತ್ರೀಯರಿಂದ ಅಥವಾ ವಿಚಾರಣೆ ಜನತೆಯಿಂದ ನಮಗೆ ಆದಂತಹ ಎಲ್ಲ ಅವಮಾನ, ನೋವು, ನಿಂದನೆ, ವೇದನೆ, ಭಾರ ಎಲ್ಲವನ್ನು ಸಹ ನಿಮಗೆ ಒಪ್ಪಿಸಿಕೊಳ್ಳುತ್ತೇವೆ ರಾಜ. ಯೇಸುವೇ ಕರುಣೆ ತೋರಿ, ದಯೆ ತೋರಿ ಎಂದು ನಮ್ಮ ವಿಚಾರಣೆಯನ್ನು ಏರಾಳವಾಗಿ ಆಶೀರ್ವದಿಸಿರಿ ಎಂದು, ಅಭಿವೃದ್ಧಿಪಡಿಸಿರಿ ಎಂದು, ವಿಶ್ವಾಸದಲ್ಲಿ ಮುನ್ನಡೆಸಿರಿ ಎಂದು, ಅನ್ಯಾಯವನ್ನು ತೊಲಗಿಸಿ ಶಾಂತಿಯನ್ನು ಸ್ಥಾಪಿಸಿರಿ ಎಂದು ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೆನ್. ಆಮೆನ್. ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನವನ್ನು ಸ್ವಾಮಿ ನಮಗೆ ದಾನವಾಗಿ ನೀಡಿ ನಿನ್ನನ್ನು ನೋಡುವಂತ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟ ಆತನೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನದಲ್ಲಿ ಸ್ವಾಮಿ ಇಡೀ ವಿಶ್ವದಲ್ಲಿರುವಂತ ಎಲ್ಲ ವಿಚಾರಣೆಯನ್ನು ಯೇಸುವೆ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ವಿಚಾರಣೆ ಮೇಲೆ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ರಜ. ಅಪಾಯಿಸುವೆ ನಮ್ಮ ವಿಚಾರಣೆಯನ್ನ ಕಳುಹಿಸಿಕೊಡ್ತೇನೆ ಸ್ವಾಮಿ. ಈಗ ರಾಜ್ಯಾಧಿರಾಜ ನನ್ನ ವಿಚಾರಣೆಯಲ್ಲಿ ಸ್ವಾಮಿ ನಾನೇನಾದರೂ ತಪ್ಪುಗಳನ್ನು ಮಾಡಿ ಸ್ವಾಮಿ ನಿಂದೆ ಅವಮಾನಗಳು ಮಾಡಿದರೆ ದೇವ ನನ್ನನ್ನು ಕ್ಷಮಿಸು ಸ್ವಾಮಿ. ನಿನ್ನ ಪ್ರೀತಿಯ, ನಿನ್ನ ವಿಶ್ವಾಸದ, ನಿನ್ನ ವಾಕ್ಯದಲ್ಲಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಅಪ್ಪ ನನಗೂ ಸ್ವಾಮಿ ನನ್ನ ಮಧ್ಯಸ್ಥಿಕ ಪ್ರಾರ್ಥನಾ ತಂಡದಲ್ಲಿರುವಂತಹ ಎಲ್ಲ ಮಕ್ಕಳ ವಿಚಾರಣೆಯನ್ನು ಸಹ ನಿನ್ನ ಕಡೆಗೆ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಆ ಮಕ್ಕಳ ವಿಚಾರಣೆಯಲ್ಲಿ ಯೋಗ್ಯ ರೀತಿಯಲ್ಲಿ ಬಾಳಿ ಸಾಕ್ಷಿಗಳಾಗಿ ಸ್ವಾಮಿ ನಿನ್ನ ಶುಭ ಸಂದೇಶವನ್ನು ಸಾರುವಂತ ಮಕ್ಕಳಾಗಿ ಆ ಮಕ್ಕಳನ್ನು ಮಾರ್ಪಡಿಸಿ ಸ್ವಾಮಿ. ಅಪ್ಪ ಯೇಸು ಯಾವುದೇ ರಾಜ್ಯ ಈಗ ಪೇತ್ರ ನಿನ್ನ ಬಂಡೆ ನಿನ್ನ ಮೇಲೆ ಒಂದು ಸಭೆಯನ್ನು ಕಟ್ಟುತ್ತೇನೆ ಎಂದು ಹೇಳಿದಂತ ದೇವರು ನೀನು ಸ್ವಾಮಿ. ನಾವೆಲ್ಲರೂ ಸ್ವಾಮಿ ಒಂದೊಂದು ಪೇತ್ರನಂತೆ ಸ್ವಾಮಿ ವಿಶ್ವಾಸದ ಬಂಡೆಗಳಾಗಿ ನಮ್ಮನ್ನು ಮಾರ್ಪಡಿಸಿ ಸ್ವಾಮಿ. ಆತ್ಮರ ಅಭಿಷೇಕದಿಂದ ನಮ್ಮೆಲ್ಲರನ್ನು ಬಲಪಡಿಸಿದ ವಿಚಾರಣೆಯಲ್ಲಿ ಸ್ವಾಮಿ ಅನೇಕ ಮಕ್ಕಳಿದ್ದಾರೆ ದೇವ. ಈಗ ವಿಶೇಷವಾಗಿ ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು ಕಳುಹಿಸಿಕೊಡ್ತೇನೆ ಸ್ವಾಮಿ. ಆ ಮಕ್ಕಳಿಗೆ ಆಗುತ್ತಿರುವಂತ ನಿಂದೆ ಅವಮಾನಗಳನ್ನು ಸ್ವಾಮಿ ನಿನ್ನ ಕಳುಹಿಸಿಕೊಡ್ತೇನೆ. ಈಗ ಸ್ವಾಮಿ ಒಳ್ಳೆಯ ಗುರುಗಳು, ಕನ್ಯಾಸ್ತ್ರೀಯರಿದ್ದಾರೆ ಸ್ವಾಮಿ. ಈಗ ತಮ್ಮ ಪ್ರಾಣವನ್ನು ಮುಡಿಪಾಗಿತ್ತು ಹಗಲು ನಿರ್ಲಯದ ನಿನಗಾಗಿ ಸೇವೆ ಮಾಡಿ ದುಡಿಯುತ್ತಿರುವಂತಹ ಎಲ್ಲ ಕನ್ಯಾಸ್ತ್ರೀಗಳನ್ನು, ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಈಗ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರನ್ನು ಸಹ ನಿನ್ನ ಕರಡೆ ತುಂಬಿಕೊಡ್ತೇನೆ ಸ್ವಾಮಿ. ಅವರೆಲ್ಲರ ಸೇವಾ ಮನೋಭಾವವನ್ನು ಏರಾಳವಾಗಿ ಆಚರಿಸಿದ ಸ್ವಾಮಿ. ಯಾವ ಲೋಕದ ಆತ್ಮದ ಶಕ್ತಿಗಳ ಮಕ್ಕಳನ್ನು ಮುಟ್ಟದಂತ ರೀತಿಯಲ್ಲಿ ಕರುಣೆ ತೋರು ರಾಜ್ಯ. ಅನೇಕ ಗುರುಗಳು, ಕನ್ಯಾಸ್ತ್ರೀಗಳು ಇಂದು ತಾಯಿ ಧರ್ಮಸಭೆಗೆ ವಿರೋಧವಾಗಿ ಮಾಡುತ್ತಿರುವಂತಹ ಲೌಕಿಕವಾದ ಎಲ್ಲ ಚಿಂತೆಗಳನ್ನು ಕಳುಹಿಸಿಕೊಡ್ತೀನಿ ಸ್ವಾಮಿ. ಕಣ್ಣಿನ ವ್ಯಾಮೋಹಕ್ಕೂ, ಸಾರ್ವಿಕ ವ್ಯಾಮೋಹಕ್ಕೂ, ಹಣದ
ಆಸೆಗಳಿಗೆ ಬಿದ್ದು ಹೋಗಿರುವಂತಹ ಎಲ್ಲ ಗುರುಗಳು, ಕನ್ಯಾಸ್ತ್ರೀಗಳು ಈ ಬೆಳಗಿನ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ತುಂಬಿ ರಕ್ಷಣೆ ಹೊಂದಿಕೊಳ್ಳುವಂತೆ ಮನ ಪರಿವರ್ತನೆಯನ್ನು ದೇಹ ಪಾಲಿಸುವ ರಾಜ್ಯ. ನಮ್ಮ ವಿಚಾರಣೆಗೆ ಬರುವಂತ ಎಲ್ಲ ಭಕ್ತಾದಿಗಳನ್ನ ಕರುತ್ತಿಸಿಕೊಳ್ಳುತ್ತೇನೆ ಸ್ವಾಮಿ. ಆಯಾ ವಿಚಾರಣೆಗೆ ಬರುವಂತಹ ಭಕ್ತಾದಿಗಳು ಸ್ವಾಮಿ ವಿಶ್ವಾಸಿಗಳಿದ್ದಾರೆ ಸ್ವಾಮಿ, ಅವಿಶ್ವಾಸಿಗಳು ಸಹ ಇದ್ದಾರೆ ದೇವ. ಈಗ ಸ್ವಾಮಿ ಒಬ್ಬರನ್ನು ತಂದರೆ ಒಬ್ಬರಿಗೆ ಆಗುವುದಿಲ್ಲ. ಅನೇಕ ಮಕ್ಕಳು ಸೇವೆ ಮಾಡಲು ಮುಂದೆ ಬಂದರು ಸ್ವಾಮಿ, ಅದರಲ್ಲಿ ಸ್ವಾರ್ಥತನ ಸ್ವಾಮಿ, ನನ್ನದು ಮೇಲು ನಾನು ಕೀಳು ಎಂಬ ಭಾವನೆಗಳು ದೇವ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಅಸೂಯೆ ಸ್ವಾಮಿ. ಅಪ್ಪ ಯೇಸುವೆ, ಒಂದು ವಾಕ್ಯವನ್ನು ರೀಡಿಂಗ್ ಓದಲು ಸಹ ಬಿಡುವಂತಹ ಪರಿಸ್ಥಿತಿಗಳಲ್ಲಿದ್ದಾರೆ ದೇವ. ಒಬ್ಬರ ರೀಡಿಂಗ್ ಓದುವಾಗಲೂ ಸಹ ಅದನ್ನು ಸಹಿಸಿಕೊಳ್ಳಲಾಗುವುದಿಲ್ಲ. ಈಗ ಸ್ವಾಮಿ ಹಾಡು ಹೇಳಲು ಹೋಗುವಾಗ ಹಾಡು ಹೇಳಲು ಸಹ ಕಿತ್ತಾಟ, ಗುದ್ದಾಟ, ಜಗಳಗಳು ಸ್ವಾಮಿ. ಅಪ್ಪ ಯೇಸು, ಅನೇಕ ದೇವಾಲಯಗಳನ್ನು ಸ್ವಚ್ಛ ಮಾಡಲು, ಕೆಲಸ ಕಾರ್ಯಗಳನ್ನು ಮಾಡಲು ಬರುವಾಗಲೂ ಸಹ ಅಲ್ಲಿಯೂ ಸಹ ಒಂದೊಂದು ಮನಸ್ತಾಪಗಳು ಸ್ವಾಮಿ. ಆ ಎಲ್ಲಾ ರೀತಿಯ ಲೌಕಿಕವಾದ ಚಿಂತೆಗಳನ್ನು ಸ್ವಾಮಿ ನಿನ್ನ ಕಳಿಸಿಕೊಡ್ತೀನಿ ರಾಜ. ಮೊದಲು ನಮ್ಮನ್ನು ತಗ್ಗಿಸಿ ಯುವ ಸ್ವಾಮಿ ತಾಯಿ ಧರ್ಮಸ್ಥಳಿಗಳಿಗೆ ಕಾಲಿಡುವಂತಹ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಪಾಪ ನಿವೇದನೆ ಕೊಡುವಂತಹ ಎಲ್ಲ ಗುರುಗಳನ್ನು ಏರಾಳವಾಗಿ ಆಶೀರ್ವದಿಸು ಸ್ವಾಮಿ. ಸ್ವಾಮಿ ಅನೇಕ ರೀತಿಯಲ್ಲಿ ಸ್ವಾಮಿ ಒಂದಲ್ಲ ಒಂದು ರೀತಿಯ ನಮ್ಮ ತಾಯಿ ಧರ್ಮಸ್ಥಳಿಗೆ ಆಗುತ್ತಿರುವಂತಹ ನಿಂದೆ ಅವಮಾನಗಳನ್ನ ಕಳಿಸಿಕೊಡ್ತೀರಿ ರಾಜ. ಅವರು ಸ್ವಾಮಿ ಇಂದು ಎಲ್ಲ ನಮ್ಮ ತಾಯಿ ಧರ್ಮಸ್ಥಳಿಯನ್ನು ಬಿಟ್ಟು ಅನೇಕ ರೀತಿಯ ಬೇರೆ ರೀತಿಯಲ್ಲಿ ಸ್ವಾಮಿ ಅವರು ಜೀವನವನ್ನು ನಡೆಸುತ್ತಿದ್ದೇವ. ಅಂತಹ ಎಲ್ಲ ಮಕ್ಕಳು ಮನಸಾಂದ್ರ ಪಟ್ಟು ಸ್ವಾಮಿ ಅವರೆಲ್ಲ ಬಲಹೀನತೆಗಳಿಂದ ಬಿಡುಗಡೆಯನ್ನು ಪಾಲಿಸಿಕೊಳ್ಳು ರಾಜ. ಸಭೆಗಳನ್ನು ಬಿಟ್ಟು ಸ್ವಾಮಿ ಹೋದಂತ ರೀತಿಯಲ್ಲಿ ಕರುಣೆ ತೋರು ಸ್ವಾಮಿ. ಸ್ವಾಮಿ ಅನೇಕ ರೀತಿಯಲ್ಲಿ ಆಗುತ್ತಿರುವಂತಹ ಕ್ರೈಸ್ತರಿಗೆ ದೌರ್ಜನ್ಯಗಳು ದೇವ, ಅಂತ ಎಲ್ಲ ದೌರ್ಜನ್ಯಗಳಿಗೂ ಸಹ ನಿನ್ನ ಪರಿಶುದ್ಧ ನಾಮದಲ್ಲಿ ಸಮರ್ಪಣೆ ಮಾಡ್ತೀನಿ ರಾಜ. ಎಲ್ಲ ಯುವತಿಯರು ಸ್ವಾಮಿ ಇಂದು ನಿನ್ನ ಸೇವೆ ಮಾಡುವಂತೆ ನಿನ್ನ ಪ್ರಬೋಧನೆಗಳನ್ನು ಸ್ವಾಮಿ ನಿನ್ನ ಧ್ಯಾನ ಮಾಡಿ ಅನೇಕ ರೀತಿಯಲ್ಲಿ ನಿನಗೆ ಸಾಕ್ಷಿಯಾಗಿ ಜೀವನ ನಡೆಸುವಂತೆ ಮಾರ್ಪಡಿಸು ರಾಜ್ಯ. ನಮ್ಮ ತಾಯಿ ಧರ್ಮಸಭೆಯಲ್ಲಿ ಅನೇಕ ಪ್ರಬೋಧಕರಿದ್ದಾರೆ, ಬೋಧಕರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ. ಸ್ವಾಮಿ ಅನೇಕ ರೀತಿಯಲ್ಲಿ ಯುವತಿಯರು ಸೇವೆಗಳನ್ನು ಮಾಡುತ್ತಿದ್ದಾರೆ ದೇವ. ಅಂತ ಎಲ್ಲ ಮಕ್ಕಳನ್ನು ಎರಾಳವಾಗಿ ಆಶೀರ್ವದಿಸು ಸ್ವಾಮಿ. ಅವರ ಮೂಲಕ ಅನೇಕ ಆತ್ಮಗಳು ನಿಮ್ಮ ಕಡೆಗೆ ಬರುವಂತೆ ಮಾರ್ಪಡಿಸು ಸ್ವಾಮಿ. ಈಗ ಇಂದು ಪ್ರಬೋಧನೆ ಮಾಡುವವರಲ್ಲಿ ಸಹ ಒಂದೆಲ್ಲ ಒಂದು ರೀತಿಯ ಮನಸ್ತಾಪದ ವೈರಾಗ್ಯಗಳು ಸ್ವಾಮಿ. ಒಳ್ಳೆಯ ಮಕ್ಕಳು ಸೇವೆ ಮುಂದೆ ಬರಲು ಬಿಡದಂತಹ ಒಂದು ಪರಿಸ್ಥಿತಿಗಳು ರಾಜ. ಅವರಿಂದ ಎಲ್ಲಾ ರೀತಿಯ ಸೈತಾನ ತರುವಂತಹ ಕುತಂತ್ರಗಳಿಂದ ಬಿಡುಗಡೆಗೆ ದಯಪಾಲಿಸಿಕೊಟ್ಟು ಸ್ವಾಮಿ. ಆ ಮಕ್ಕಳು ನಿಮಗೆ ಸಾಕ್ಷಿ ಇರುವಂತೆ ಮಾರ್ಪಡಿಸು ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ನೆರೆಯವರಲ್ಲಿ ಇರುವಂತಹ ಎಲ್ಲಾ ಕ್ರೈಸ್ತಾದಿ ಭಕ್ತಾದಿಗಳು ನಿನ್ನ ಕಳಿಸಿಕೊಡುತ್ತೇನೆ ಸ್ವಾಮಿ. ಎಷ್ಟೋ ವರ್ಷಗಳಿಂದ ಪಾಪ ನಿವೇದನೆ ಮಾಡದೆ ಸ್ವಾಮಿ, ಎಷ್ಟೋ ವರ್ಷಗಳಿಂದ ಬಲಿಪೂಜೆಗೆ ಹೋಗದಿರುವಂತಹ ಎಲ್ಲ ಕುಟುಂಬಗಳು ಸ್ವಾಮಿ ನಿನ್ನನ್ನು ಕಾಣುವಂತೆ, ನಿನ್ನ ಅರಿತುಕೊಳ್ಳುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತ ಮಕ್ಕಳಾಗಿ, ಮನಸಾಂದ್ರತೆಯನ್ನು ಪಡುವಂತ ಮಕ್ಕಳಾಗಿ ಮಾರ್ಪಡಿಸು ಸ್ವಾಮಿ. ಆತ್ಮನ ಅಭಿಷೇಕವು ಬೆಳಗಿನ ಸಮಯದಲ್ಲಿ ಎಲ್ಲ ವಿಚಾರಣೆಗಳನ್ನು ನಿನ್ನ ಕೃಪೆ ಕರುಣೆ ಇಳಿದು ಬರಲಿ ಸ್ವಾಮಿ. ಪ್ರತಿಯವರು ನಿನ್ನ ಕಂಡುಕೊಳ್ಳುವಂತೆ ಎರಡನೇ ಬರುವಣದಲ್ಲಿ ಸ್ವಾಮಿ ನಿನ್ನನ್ನು ನೋಡಿ ಅನೇಕ ಮಕ್ಕಳು ನಿನಗೆ ಸಾಕ್ಷಿ ಇರುವಂತೆ ಜೀವಿಸಲು ಮಾರ್ಪಡಿಸು ಸ್ವಾಮಿ. ಆತ್ಮನ ಅಭಿಷೇಕವು ಎಲ್ಲ ಮಕ್ಕಳಲ್ಲಿ ಇಳಿದು ಬರಲಿ ಎಂದು ನಮ್ಮ ಪರಿಶುದ್ಧ ಪೂರ್ತಿಯ ಕನ್ಯಾಮರಿಯಮ್ಮನವರೇ, ಇವು ನಮ್ಮ ತಾಯಿ ಧರ್ಮಸಭೆಯನ್ನು ಕಟ್ಟುವಂತ ಮಕ್ಕಳಾಗಿ ನಿಮ್ಮೆಲ್ಲರನ್ನು ಮಾರ್ಪಡಿಸಿ ಸೇವೆ ಮಾಡಲು ಮುಂದೆ ಬರುವಂತ ಎಲ್ಲ ದಾನಿಗಳ ಕೈಗಳು ಈಗ 100% ಪ್ರತಿಫಲನ ಹೊಂದಿ ಒಳ್ಳೆಯ ಆರೋಗ್ಯ ಭಾಗ್ಯ, ಶಾಂತಿ, ಸಮಾಧಾನದಲ್ಲಿ ಜೀವಿಸುವಂತೆ ಎಲ್ಲ ಕುಟುಂಬಗಳನ್ನ ಕಳಿಸಿಕೊಡುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇನೆ. ನನ್ನ ಪ್ರೀತಿ ಜೀವನದ ಒಟ್ಟೇನೆ. ಆಮೆನ್, ಆಮೆನ್, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಯೇ, ರಾತ್ರಿ ನಮಗೆ ಒಳ್ಳೆ ನಿದ್ದೆಯನ್ನು ಕೊಟ್ಟು ಇಂದಿನ ನನ್ನನ್ನು ಇಲ್ಲಿ ನನ್ನನ್ನು ಬಿಸಿದಕ್ಕಾಗಿ ಸ್ತೋತ್ರ. ಕಾವಲಾಗಿರುವ ಸಂಬಂಧದವರೇ ಇಡೀ ರಾತ್ರಿ ಕಾಪಾಡಿ ಸಂರಕ್ಷಿಸುತ್ತೀವಿ, ಅದಕ್ಕಾಗಿ ಸ್ತೋತ್ರ. ಈ ದಿನ ನಾನು ಹೋಗುವಲ್ಲಿ ಬರುವಲ್ಲಿ ನಮ್ಮನ್ನೆಲ್ಲ ಕಾಪಾಡಿ ಸಂರಕ್ಷಿಸುತ್ತಾರೆ ತಂದೆಯೇ. ಅಪ್ಪ ಸರ್ವೇಶ್ವರ, ಎಲ್ಲ ವಿಚಾರಣೆಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸು ತಂದೆಯೇ. ಎಲ್ಲಾ ವಿಚಾರಣೆಗಳಲ್ಲಿಯೂ ಆಧಾರಗಳಲ್ಲಿಯೂ ಎಲ್ಲ ತರದ ನೋವುಗಳು ಇದೆ ತಂದೆಯೇ. ಆ ನೋವುಗಳನ್ನು, ಸಮಸ್ಯೆಗಳನ್ನು ದೂರ ಮಾಡು ತಂದೆಯೇ. ವಿಚಾರಣೆಯಲ್ಲಿ ಎಷ್ಟೋ ಸಮಸ್ಯೆಗಳು ಇದ್ದಾವೆ ತಂದೆಯೇ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿ ತಂದೆಯೇ. ಯಾವಾಗಲೂ ಗುರುಗಳೇ ಮಾದರಿಯಾಗಿರಬೇಕು ತಂದೆಯೇ. ಆ ಗುರುಗಳೇ ನಮ್ಮನ್ನು ಅಡ್ಡದಾರಿಗೆ ಎಳೆಯುತ್ತಾರೆ, ಒಬ್ಬರಿಗೊಂದು ಮಾಡುತ್ತಾರೆ ಸ್ವಾಮಿ. ಅಲ್ಲಿ ಗುಂಪುಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ.
ಅಂತ ಯಾಜಕರ ಮೇಲೆ ನೀವು ಕರುಣೆ ತೋರಿರಿ ಸ್ವಾಮಿ. ಅವರು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವಂತೆ ಮಾಡಿರಿ ತಂದೆ. ತಂದೆ, ಎಷ್ಟೋ ಗುರುಗಳು ಪೂಜೆಯಲ್ಲಿ ಸರಿಯಾಗಿ ಅವರ ಪೂಜೆಯನ್ನು ಅರ್ಪಿಸುತ್ತಿಲ್ಲ ತಂದೆ. ನಮ್ಮ ಕಣ್ಣ ಮುಂದೆಯೂ ಅವು ನಡೆಯುತ್ತಿವೆ ತಂದೆ. ಅವನು ಕೇಳಲು ನಮಗೆ ಧೈರ್ಯವಿಲ್ಲ ತಂದೆ. ಅಂತ ಗುರುಗಳನ್ನು ನೀವು ಆಶೀರ್ವದಿಸು ತಂದೆ. ಪವಿತ್ರಾತ್ಮರೇ, ಅಂತ ಗುರುಗಳ ಮೇಲೆ ನಿಮ್ಮ ಏರಳವಾದ ವರಪ್ರಸಾದವನ್ನು ಸುರಿಸು ತಂದೆ. ಅವರೆಲ್ಲರನ್ನು ನಿಮ್ಮ ಪಾದದ ಸಮರ್ಪಿಸುತ್ತೇನೆ ಸ್ವಾಮಿ. ತಂದೆ, ಆ ಗುರುಗಳನ್ನು ಯಾವಾಗಲೂ ಆಶೀರ್ವದಿಸಿ ಅವರಿಗೆ ಯಾವಾಗಲೂ ನಿನ್ನನ್ನು ಅರಿತುಕೊಳ್ಳಲಿ ಸ್ವಾಮಿ. ಆ ಗುರುಗಳು ತಂದೆ, ಈ ಯಾಜಕರನ್ನು ವಿಶೇಷವಾಗಿ ನನ್ನ ವಿಚಾರಣೆಯಲ್ಲಿರುವಂತ ಯಾಜಕರನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಆ ಯಾಜಕರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು ತಂದೆ. ಗೊತ್ತಿಲ್ಲ, ನನ್ನ ವಿಚಾರಣೆಯಲ್ಲಿ ಸಮಸ್ಯೆ ತುಂಬಾನೇ ನಡೆಯುತ್ತಿದೆ ಸ್ವಾಮಿ. ಅದು ಆ ಸಮಸ್ಯೆಯನ್ನೆಲ್ಲ ಬಗೆಹರಿಸು ತಂದೆ. ತಂದೆ, ಅವರೇ ಗುಂಪುಗಳನ್ನು ಮಾಡಿ ಅಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ ತಂದೆ. ಅವರ ಮೇಲೆ ಕರುಣೆ ತೋರು ತಂದೆ, ಅವರಿಗೆ ದಯೆ ತೋರು ತಂದೆ. ತಂದೆ, ಆ ಯಾಜಕರಿಂದ ಎಷ್ಟೋ 4 ಕುಟುಂಬಗಳು ಶಕ್ತಿ ಬರ್ತಿಲ್ಲ ತಂದೆ. ಇದನ್ನೆಲ್ಲ ಕೇಳಿಸಿಕೊಳ್ಳುವಾಗ ನೋವಾಗುತ್ತೆ ತಂದೆ. ಯಾರ ಹತ್ರ ಹೇಳ್ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವರೆಲ್ಲರೂ ಅಲ್ಲಿ ಬೇರೆ ಕಡೆ ಪೂಜೆಗೆ ಹೋಗ್ತಿದ್ದಾರೆ ತಂದೆ. ಆ 4 ಕುಟುಂಬಗಳು ಅವರ ಮೇಲೆ ಕರುಣೆ ತೋರು. ಆ ಯಾಜಕರನ್ನು ಆಶೀರ್ವದಿಸುತ್ತದೆ. ಅಲ್ಲಿ ಗುಂಪು ಘರ್ಷಣೆ ಮಾಡಿ ಯಾಜಕರಿಗೆ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತಿರೋ ಅವರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ. ಅಂತ ಕುಟುಂಬಗಳ ಮೇಲೂ ನೀವು ಕರುಣೆ ತೋರಿಸುತ್ತೀರಿ ತಂದೆ. ಆ ಕುಟುಂಬಗಳನ್ನು ಆಶೀರ್ವದಿಸುತ್ತದೆ. 6 ವರ್ಷಗಳಿಂದ ಅಲ್ಲಿ ನಿಮ್ಮನ್ನೇ ವಿಶ್ವಾಸದಲ್ಲಿ ಬೆಳೆಯುತ್ತಿರುವಂತ ಕುಟುಂಬಗಳು ಇವತ್ತೆಲ್ಲ ಛಿದ್ರವಾಗಿ ಹೋಗಿದೆ. ಆ ಸಮಸ್ಯೆಯನ್ನು ನೋಡುತ್ತಿದ್ದರೆ ತುಂಬಾ ನೋವಾಗುತ್ತೆ ತಂದೆ. ವಿಶೇಷವಾಗಿ ಆ ವಿಚಾರಣೆಯನ್ನು ಆ ವಿಚಾರಣೆಯ ಜನರನ್ನು ಆಶೀರ್ವದಿಸುತ್ತದೆ ತಂದೆ. 6 ವರ್ಷಗಳಿಂದ ಆ ವಿಚಾರಣೆಗಾಗಿ ಬೇಡುತ್ತಲೇ ಇದ್ದೇವೆ. ಎಷ್ಟೋ ಜನ ನನ್ನ ಸಮರ್ಪಿಸಿದ್ದಾರೆ. ಆ ವಿಚಾರಣೆ ಮೇಲೆ ಕರುಣೆ ತೋರು ತಂದೆ. ಅಲ್ಲಿ ಸಮಸ್ಯೆ ಆಗ್ಬಾರ್ದು ತಂದೆ. ತಂದೆ, ಪುಸ್ತಕಗಳು ಅಲ್ಲಿಂದ ಹೋಗಿದ್ದಾರೆ. ಅಲ್ಲಿ ಒಬ್ಬರು ಯಾವ್ದಾದ್ರು ಒಂದು ಕಾನ್ವೆಂಟ್ ಬರಬೇಕು. ಅಲ್ಲಿ ನಿಮ್ಮ ವಿಶ್ವಾಸ ಆಳವಾಗಿ ಬೇರೂರಬೇಕು ತಂದೆ. ಆ ವಿಚಾರಣೆಯಲ್ಲಿ ಎಲ್ಲ ಹಿಂದೂ ಸಹೋದರರೇ ಹೆಚ್ಚು ಇದ್ದಾರೆ ಸ್ವಾಮಿ. ಅಲ್ಲಿ ಇರುವವರು ನಾವು ಕ್ರೈಸ್ತರು ಕಮ್ಮಿ. ಕ್ರೈಸ್ತರ ವಿಶ್ವಾಸವನ್ನು ಆಳವಾಗಿ ಬೆಳೆದಿರುವ ತಂದೆ, ಇವೆಲ್ಲವರ ಪ್ರಸಾದನೆಯನ್ನು ದಯಪಾಲಿಸಿ ನಂಬಿಕೆಯಿಂದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇಲೆ ಪ್ರಾರ್ಥಿಸಿ. ಕರ್ತನೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಕರುಣಾಕರ್ತನೇ ಸ್ತೋತ್ರ. ಅಪ್ಪ, ಈ ಬೆಳಗಿನ ಜಾವವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ನಿಜ ಅಪ್ಪ ತಂದೆ, ನಮ್ಮೆಲ್ಲರ ಜೀವದಿಂದ ಎಬ್ಬಿಸಿದಾತನೇ ನಿಮಗೆ ಸ್ತೋತ್ರ. ಜೀವದಾತನಿಗೆ ಸ್ತೋತ್ರ. ಅಪ್ಪ, ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರಿಗೂ ಸ್ವಾಮಿ ನೀನು ಎಲ್ಲಾ ವಿಚಾರಣೆಗಾಗಿ ಪ್ರಾರ್ಥಿಸಲು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಿಚಾರಣೆಗಳನ್ನು ಸ್ವಾಮಿ ನೀನು ಆಸ್ಪತ್ರೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ನಾವು ಕ್ರೈಸ್ತರಾಗಿ ಸ್ವಾಮಿ ವಿಚಾರಣೆಯಾಗಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದೆಯಾ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ವಿಚಾರಣೆಯಲ್ಲಿರುವಂತಹ ಪ್ರತಿಯೊಬ್ಬ ಗುರುಗಳನ್ನು ಸ್ವಾಮಿ ನಿನಗೆ ಸಮರ್ಪಿಸುತ್ತಿದ್ದೇನೆ. ಕನ್ಯಾಶ್ರೀಯರನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ವಿಶ್ವಾಸಿಗಳನ್ನು ಸ್ವಾಮಿ ನಿನಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರನ್ನೂ ರಾಜ ನಿಮ್ಮ ಅಮೃತ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಎಲ್ಲರನ್ನು ಆಶೀರ್ವದಿಸುವಾತನು ನೀನಾಗಿದೆಯ ಸ್ವಾಮಿ. ಎಲ್ಲರನ್ನು ವಿಶ್ವಾಸದ ಪಥದಲ್ಲಿ ಮುನ್ನಡೆಸುವಾತನು ನೀನಾಗಿದೆಯ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ನಾವೆಲ್ಲರೂ ವಿಶ್ವಾಸದ ಪಥದಲ್ಲಿ ಮುನ್ನಡೆಸುವಂತೆ ಆಶೀರ್ವದಿಸು ರಾಜ. ಅಪ್ಪ ತಂದೆ, ಎಲ್ಲ ಕ್ರೈಸ್ತ ಗುರುಗಳು ಸ್ವಾಮಿ ನಮಗೆ ಮಾದರಿಯಾಗಿ ಜೀವಿಸುವಂತಹ ಕೃಪಾವರವನ್ನು ದಯಪಾಲಿಸು ರಾಜ. ಅಪ್ಪ ತಂದೆ, ಅವರಲ್ಲಿರುವಂತಹ ಎಲ್ಲ ನಿಂದೆ ಅವಮಾನಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಅವರೆಲ್ಲರೂ ಸ್ವಾಮಿ ಗುರುಗಳು ಸ್ವಾಮಿ ನಮ್ಮೆಲ್ಲರನ್ನು ಒಂದೇ ಮನೋಭಾವನೆಯನ್ನು ಕಾಣುವಂತೆ ಅವರನ್ನು ಅನುಗ್ರಹಿಸು ರಾಜ.
ಬೇಕಾದವರನ್ನು ಬೇಡವಾದವರು ಎಂದು ಸ್ವಾಮಿ ವಿಂಗಡಿಸುತ್ತಾರೆ ಸ್ವಾಮಿ. ಅಂತವರನ್ನು ಸ್ವಾಮಿ ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಕನ್ಯಾಸ್ತ್ರೀಯಗಳು ಸ್ವಾಮಿ ಬೇಕಾಗಿದ್ದವರನ್ನು ಸ್ವಾಮಿ ಅವರು ಆರಿಸಿಕೊಳ್ಳುತ್ತಾರೆ ಸ್ವಾಮಿ. ಅಂತವರನ್ನು ಸ್ವಾಮಿ ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಮ್ಮ ಕ್ರೈಸ್ತ ವಿಶ್ವಾಸಿಗಳನ್ನು ಸ್ವಾಮಿ ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ಅಪ್ಪ. ಅವರೆಲ್ಲರೂ ಸ್ವಾಮಿ ವಿಚಾರಣೆಯನ್ನು ಪ್ರತಿಯೊಬ್ಬ ಕುಟುಂಬಗಳು ಸ್ವಾಮಿ ವಿಶ್ವಾಸದ ಪಥದಲ್ಲಿ ಮುನ್ನಡೆಯಲ್ಲಿ ಸ್ವಾಮಿ ಯಾವುದೇ ರೀತಿಯ ಕಚ್ಚಾಟಗಳು ಭಿನ್ನಾಭಿಪ್ರಾಯಗಳು ಇಲ್ಲದಂತೆ ಒಮ್ಮನಸ್ಸಿನಿಂದ ಜೀವಿಸುವಂತ ಕೃಪಾವರವನ್ನು ನಮ್ಮೆಲ್ಲರಿಗೂ ನೀಡಿದೆ ಸ್ವಾಮಿ. ನಾವೆಲ್ಲರೂ ಸ್ವಾಮಿ ನಾವು ಕ್ರಿಸ್ತ ಯೇಸುವನ್ನು ಆರಾಧಿಸುವಾಗ ಸ್ತುತಿಸುವಾಗ ನಮ್ಮಲ್ಲಿ ಸ್ವಾಮಿ ಯಾವುದೇ ರೀತಿಯ ಭಿನ್ನ ಭಾವವಿಲ್ಲದೆ ಹಿರಿಯ ಕಿರಿಯ ಎನ್ನದೆ ಸ್ವಾಮಿ ಮೇಲು ಕೀಳು ಎಂಬುದೇ ಸ್ವಾಮಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಜೀವಿಸುವಂತ ಸೌಭಾಗ್ಯವನ್ನು ದಯಪಾಲಿಸರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಪಿತನೆ ಸುತನೆ ಮನೆ ಅಪ್ಪ ತಂದೆ ಕರ್ತನೆ ಎಲ್ಲ ಯಾಜಕರನ್ನು ಸಂಪೂರ್ಣವಾಗಿ ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ತಂದೆ ಅವರು ಸ್ವಾಮಿ ಅವರ ಆಯ್ಕೆಗೊಂಡಿದ್ದು ಯಾವುದಕ್ಕಾಗಿ ಅನ್ನೋದು ಅವರಿಗೆ ಅರ್ಥವಾಗಲಿ ಸ್ವಾಮಿ. ಅವರಿಗೆ ನೀವು ತಿಳಿಯಪಡಿಸಲಿ ತಂದೆ. ಅಪ್ಪ ತಂದೆ ಶ್ರೀಮಂತ ಕುಟುಂಬದಿಂದ ಆಯ್ಕೆಯಾದವರು ಸ್ವಾಮಿ ಅವರ ಕಣ್ಣಿಗೆ ಕಂಡವರು ಮಾತ್ರ ಅವರು ಗುರುತಿಸುತ್ತಾರೆ ತಂದೆ. ಅಪ್ಪ ತಂದೆ ಅವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ, ಮಿಕ್ಕಿದವರನ್ನು ಬಿಟ್ಟು ಬಿಡುತ್ತಾರೆ ಸ್ವಾಮಿ. ಅವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಮುಂದೆ ನಡೆಸ್ಕೊ ಹೋಗುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ ಅಂತ್ಯರನ್ನು ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ಬಡವ ಕುಟುಂಬದಲ್ಲಿ ಯಾಜಕರಾಗಿ ಬಂದವರು ಸ್ವಾಮಿ ಎಲ್ಲರನ್ನು ಕರೀತಾರೆ ಸ್ವಾಮಿ. ಎಲ್ಲರಿಗೂ ಒಂದೊಂದು ಅವಕಾಶವನ್ನು ಕೊಡುತ್ತಾರೆ ಸ್ವಾಮಿ. ಎಲ್ಲರನ್ನು ಒಟ್ಟುಗೂಡಿಸುತ್ತಾರೆ ಸ್ವಾಮಿ. ಎಲ್ಲರನ್ನು ಮುಂದೆ ಕರೆದು ಹೋಗುತ್ತಾರೆ ಸ್ವಾಮಿ ನಿಮ್ಮ ಸನ್ನಿಧಿಗೆ. ಅಪ್ಪ ಕರ್ತಾನೆ ಸ್ವಾಮಿ ತಂದೆಯೇ ಪವಿತ್ರ ತಂದೆಯೇ ಸ್ವಾಮಿ ಎಲ್ಲರನ್ನು ತಂದೆಯೇ ನೀವೇ ಒಂದುಗೂಡಿಸುವುದಕ್ಕೆ ಸ್ವಾಮಿ. ಅಪ್ಪ ತಂದೆಯೇ ಸ್ವಾಮಿ ಇದು ಅವರು ಮನುಷ್ಯನದು ಸ್ವಭಾವದಲ್ಲಿ ಮಾಡದ ಸ್ವಾಮಿ ತಂದೆಯೇ ನಿಮ್ಮ ಪವಿತ್ರಾತ್ಮರ ಮೂಲಕ ಎಲ್ಲವನ್ನು ನಡೆಸುವಂತೆ ಆಗಲಿ ಸ್ವಾಮಿ. ಅಪ್ಪ ಕರ್ತನೆ ಪವಿತ್ರಾತ್ಮರನ್ನು ಪ್ರೇಷಿತರ ಮೇಲೆ ಹೆಂಗೆ ನೀವು ಓದಿರೋ ಅದೇ ರೀತಿ ಎಲ್ಲ ಯಾಜಕರ ಮೇಲೂ ಪವಿತ್ರಾತ್ಮರು ಓದಿರಿ ತಂದೆಯೇ. ಅಪ್ಪ ತಂದೆಯೇ ನೀವು ಏನನ್ನು ತಿಳಿಸಿಕೊಟ್ಟಿರೋ ಅದನ್ನೇ ಇವರು ಮಾಡುವಂತೆ ಆಗಲಿ ಸ್ವಾಮಿ. ಅಪ್ಪ ತಂದೆ ಇವರಿಗೆ ಬುದ್ಧಿ ತೋರಿಸದಂತೆ ಇವರು ಮಾಡದೆ ಸ್ವಾಮಿ. ನೀವು ಏನು ತಿಳಿಸ್ಕೊಟ್ಟಿದಿರೋ ಅದನ್ನೇ ಇವರು ನಡೆಸ್ಕೊಂಡು ಹೋಗುವಂತೆ ಆಗಲಿ ಸ್ವಾಮಿ. ಅಪ್ಪ ಕರ್ತನೆ ಒಬ್ಬ ಮನುಷ್ಯನು ಅವನ ಇಚ್ಛೆಯಂತೆ ಅವನು ನಡೆಸದೆ ಸ್ವಾಮಿ ನಿಮ್ಮಲ್ಲಿ ನೀವು ಏನನ್ನು ತೋರಿಸ್ಕೊಡ್ತಿರೋ ಅದನ್ನೇ ನಡೆಸುವಂತೆ ಆಗಲಿ ಸ್ವಾಮಿ. ಅಪ್ಪ ಕರ್ತನೆ ತಂದೆ ಇಲ್ಲಿ ಯಾವುದೇ ಸಮಸ್ಯೆ ಬರದೆ ಅದು ಬಗೆಹರಿಸೋರು ನೀವೇ ಆಗಿರ್ತೀರ ಸ್ವಾಮಿ. ಅಪ್ಪ ತಂದೆಯೇ ತೀರ್ಮಾನಿಸೋರು ನೀವೇ ಆಗಿರ್ತೀರ ತಂದೆಯೇ. ಅಪ್ಪ ತಂದೆಯೇ ಎಲ್ಲರನ್ನು ಸ್ವಾಮಿ ಒಂದೇ ರೀತಿಯಲ್ಲಿ ನೋಡುವವರು ನೀವು ಸ್ವಾಮಿ. ಆದರೆ ಇಲ್ಲಿ ಬ್ಯಾರೆ ತರ ವಿಂಗಡಿಸುವುದು ಏನಿಲ್ಲ ಸ್ವಾಮಿ. ಯಾಕೆಂದರೆ ಸ್ವಾಮಿ ನೀವು ಒಬ್ಬರೇ ದೇವರು ಸ್ವಾಮಿ. ಅಪ್ಪ ಕರ್ತನೆ ನೀವೇ ತಾನೇ ಸೃಷ್ಟಿಸಿದ್ದು ತಾನೆ ಅವನನ್ನು ಸೃಷ್ಟಿಸಿದ್ದು ಸ್ವಾಮಿ. ಅಲ್ಲಿಂದ ಜನಾಂಗವಾಗಿ ಬಂದದ್ದು ಸ್ವಾಮಿ. ತಂದೆಯೇ ಇದರಲ್ಲಿ ಏನಾದ್ರು ವ್ಯತ್ಯಾಸ ಇಲ್ಲ ಸ್ವಾಮಿ. ಯಾಕೆಂದರೆ ಎಲ್ಲ ಒಂದೇ ಆಗಿದೆ ಸ್ವಾಮಿ. ಅಪ್ಪ ತಂದೆಯೇ ಎಲ್ಲರ ಮೇಲೂ ಏರಳವಾಗಿ ಪವಿತ್ರ ಆತ್ಮರನ್ನು ಸುರಿಸಿರಿ ಸ್ವಾಮಿ. ಅಪ್ಪ ಕರ್ತನೆ ನೀವು ಏನು ಹೇಳಿದಿರೋ ಅದನ್ನೇ ಮಾಡುವರಾಗಲಿ ಎಲ್ಲರೂ ಸ್ವಾಮಿ. ಅಪ್ಪ ತಂದೆಯೇ ಕರ್ತನೆ ಪರಲೋಕದಲ್ಲಿರುವ ನನ್ನ ತಂದೆಯೇ ನಿಮ್ಮ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇಲೆ ಅಪಾರಾಟಲಿ ಕಾಪಾಡುವ
ಅಪ್ಪ ಈ ಸುಂದರವಾದ ಗಳಿಗೆಯಲ್ಲಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿದ ತಾಯಿ ಕೋಟ್ಯಾನು ಕೋಟಿ ರಜೆ ಒಂದನೇ ರಜೆ ಅಪ್ಪ ನೀವೇ ದೇವರೇ ಎಲ್ಲ ಅವರು ರಜೆ ಪರ್ವ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ಎಲ್ಲ ಅವರ ತಂದೆ ಹಿರಿಯನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ಅಪ್ಪ ಅವರ ಎಲ್ಲರಲ್ಲಿ ಒಳ್ಳೆಯ ಸ್ವಭಾವವನ್ನು ಉಂಟು ಮಾಡ್ತೇನೆ ಅಪ್ಪ. ನಿಮ್ಮ ಬೈಬಿಡಿ ಅದರಂತೆ ಬಲವಾದ ಶಕ್ತಿ ಬಲವಾದ ಶಕ್ತಿ ಜ್ಞಾನ ಶಕ್ತಿಯನ್ನು ಕಾರ್ಯರಜ ಅಪ್ಪ ಅವರ ಮೇಲೆ ಕೆಡುವವರಲ್ಲಿ ತಂತ್ರವರಕ್ಕೆ ಧರ್ಮಸ್ಥಳ ತಾಯಿ ಸೋದರಕ್ಕೆ ನೀವು ಪ್ರಾರ್ಥಿಸುವುದು ಕೇಳುವುದಿಲ್ಲ. ಮಾಡ್ತೇನೆ ಅಪ್ಪ. ಬಡವರಿಗೆ ಸ್ಥಿರವೆಂತವನ್ನು ಗುಣ ಮಾಡ್ತಾರೆ ಸ್ವಾಮಿ. ಅಪ್ಪ ಅವ್ರನ್ನ ನೇರಳವಾದ ಚಿತ್ರಶೈಲಿ ಅಪ್ಪ ಒಂದೇ ಪ್ರೀತಿ ಒಂದೇ ಗುಣ ಒಂದೇ ವಿಚಾರಿಸಿ ಪಾತ್ರೆಯ ಅಪ್ಪ ನೀವೇ ಜ್ಞಾನ ದೇವರೇ ಎಲ್ಲಾ ಕ್ರೈಸ್ತ ಕುಟುಂಬಗಳ ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ ಸ್ವಾಮಿ. ಎಲ್ಲಾ ಕ್ರೈಸ್ತ ಕುಟುಂಬಗಳಿಗೆ ಬೈಬಲ್ವರ ಸ್ವಾಮಿ ನಿಮ್ಮ ಸತ್ಯದ ಮಾರ್ಗದಲ್ಲಿ ನಡೆಯುವಾಗಲಿ ಸ್ವಾಮಿ. ಎಲ್ಲಾ ಕ್ರೈಸ್ತ ಕುಟುಂಬಗಳಲ್ಲಿ ಒಳ್ಳೆಯ ಸ್ವಭಾವವನ್ನು ಒಳ್ಳೆಯ ಪ್ರೀತಿಯನ್ನು ಉಂಟು ಮಾಡ್ತೇನೆ ಸಹಾಯ ಮಾಡ್ತೇನೆ ಅಪ್ಪ. ಎಲ್ಲರ ಮೇಲೆ ಬೆಳೆದಿದ್ದರು ಸ್ವಾಮಿ ಅಪ್ಪ. ನೀವೇ ದೇವರೇ Praise the Lord. Praise the Lord. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ 1 ಪೇತ್ರ 3:16. ಕ್ರಿಸ್ತಿಯ ವರ್ತನೆಯನ್ನು ಕಂಡು ದೋಷಿಸಿದವರು ನಿಮ್ಮನ್ನು ನಿಂದಿಸುವುದಕ್ಕಾಗಿ ತಾವೇ ನಾಚಿಕೆ ಪಡುವರು. ಯೆಶಾಯ 25:8. ಮರಣವನ್ನು ಶಾಶ್ವತವಾಗಿ ನಿರ್ಣಯ ಮಾಡುವರು. ಕೀರ್ತನೆಗಳು 27:14. ಪ್ರಭುವನ್ನು ಎದುರು ನೋಡುತ್ತಿರುವ ಮನವೇ ಧೈರ್ಯದಿಂದ ನಿರೀಕ್ಷಿಸಿರುವೆ ಎದೆಗುಂದದು. ರೋಮ 5:8. ನಾನಿನ್ನು ಪಾಪಿಯಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಯಾಕೋಬ 3:6. ನಾಲಿಗೆಯು ಆ ಬೆಂಕಿಯ ಕಿಡಿಯಂತೆ, ಆತನ ಅಧರ್ಮ ಲೋಕಕ್ಕೆ ಪ್ರತೀಕ. ಯೆರೆಮೀಯ 33:3. ನನ್ನನ್ನು ಬೇಡಿಕೋ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು. ಸಿರಾಕ 2:1. ಹಾಗಾದರೆ ಶೋಧನೆಯನ್ನು ಎದುರಿಸಲು ನಿನ್ನ ಆತ್ಮವನ್ನು ಸಿದ್ಧಪಡಿಸಿಕೋ. ಎಫೆಸಿಯ 4:1. ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳುವೆ ನಡೆಸಿರಿ. ವಿಮೋಚನ ಕಾಂಡ 33:17. ನೀನು ನಿನ್ನ ಅನುಗ್ರಹಕ್ಕೆ ಪಾತ್ರನು, ನಿನ್ನನ್ನು ಹೆಸರಿಡಿದುದು ಗುರುತಿಸುತ್ತೇನೆ. ಮೀಕ 6:8. ನ್ಯಾಯ ನೀತಿ ನಡವಳಿಕೆ, ಕರುಣೆಯಲ್ಲಿ ಅಚಲ ಆಸಕ್ತಿ, ದೇವರ ಮುಂದೆ ನರ್ಮತೆ, ಇಷ್ಟನ್ನೇ ಆ ಸ್ವಾಮಿ ನಮ್ಮಿಂದ ಅಪೇಕ್ಷಿಸುವುದು. ಪ್ರಭುತ್ವ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಎಲೆನ್ ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಸದಮಲ ಪ್ರಭುವೇ, ನಿಮ್ಮ ಮುಂದೆ ನನ್ನ ಹೃದಯವನ್ನು ತೆರೆದು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿವೆ. ನನ್ನ ಜೀವನದ ಎಲ್ಲಾ ಪರಿಸ್ಥಿತಿಗಳಿಗಾಗಿ ನಿಮಗೆ ಸ್ತೋತ್ರ. ನನ್ನ ಭಾರದ ಹೃದಯಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಮುಂದೆ ಬಂದ ಎಲ್ಲ ಹೋರಾಟಗಳಿಗಾಗಿ ಸ್ತೋತ್ರ. ನನ್ನ ಆಂತರಿಕ ಗಾಯಗಳಿಗಾಗಿ ಸ್ತೋತ್ರ. ಶತ್ರುಗಳು ಜಯ ಸಾಧಿಸಿದಕ್ಕಾಗಿ ಸ್ತೋತ್ರ. ನಾನು ಸೋಲನ್ನು ಕಂಡಿದ್ದಕ್ಕಾಗಿ ಸ್ತೋತ್ರ. ಆದರೆ ಆ ಸೋಲಿನ ಮಧ್ಯೆ ನಿನ್ನ ಕೃಪೆ ತುಂಬಿರೋದಕ್ಕಾಗಿ ಸ್ತೋತ್ರ. ನನ್ನವರು ಯಾರು ಸಾಂತ್ವನ ಕೊಡದೆ ಇರುವುದಕ್ಕಾಗಿ ಸ್ತೋತ್ರ. ದಿನೇ ದಿನೇ ನನ್ನ ಮೇಲೆ ಹೊರಿಸಲ್ಪಡುವ ಭಾರಗಳಿಗಾಗಿ ಸ್ತೋತ್ರ. ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಅಸಾಧ್ಯವಾಗಿರುವುದಕ್ಕಾಗಿ ಸ್ತೋತ್ರ. ಶತ್ರುಗಳು ನನ್ನನ್ನು ನೋಡಿ ಹಿಗ್ಗುತ್ತಿರುವುದಕ್ಕಾಗಿ ಸ್ತೋತ್ರ. ನೀತಿಯ ನಿಮಿತ್ತವಾಗಿ ಅನ್ಯಾಯವು ತಲೆ ಎತ್ತಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಎಲ್ಲವುಗಳಿಗಾಗಿ ಸ್ತೋತ್ರ. ಆರಾಧನೆ ಮಹಿಮೆ ಯೇಸುವೆ.
ನನ್ನ ಎಲ್ಲ ಯೋಚನೆಗಳಿಗಾಗಿ ಸ್ತೋತ್ರ, ಕೋಟಿ ಸ್ತೋತ್ರ. ನೀವು ನನ್ನ ರಕ್ಷಕರಾಗಿದ್ದೀರಿ, ನೀವೇ ನನ್ನ ಆಶ್ರಯವಾಗಿದ್ದೀರಿ. ಬೆಟ್ಟದಂತ ಸಮಸ್ಯೆಗಳು ಬಂದರೂ ನೀವು ನನ್ನನ್ನು ಖಂಡಿತವಾಗಿ ಕಾಯುತ್ತೀರಿ, ಸಂರಕ್ಷಿಸುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ತಂದೆ ಸ್ತೋತ್ರ ರಾಜ. ನಾವು ದುರ್ಬಲರು ಸ್ವಾಮಿ. ನಮ್ಮ ಜೀವನದಲ್ಲಿ ನಮ್ಮ ಮುಂದೆ ಆಗುವಂತಹ ಎಷ್ಟೋ ಹೋರಾಟಗಳು ಸ್ವಾಮಿ. ಯೇಸುವೆ 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 ಎಂದು ಹಗಲು ರಾತ್ರಿ ನಿಮ್ಮನ್ನು ಕೂಗಿ ಕರೆಯುವ ಮಕ್ಕಳಿದ್ದಾರೆ ಸ್ವಾಮಿ. ಯಾರೂ ನನಗಿಲ್ಲ, ನಾನು ಏಕಾಂಗಿಯಾಗಿದ್ದೇನೆ ಎಂಬ ಹೋರಾಟದಲ್ಲಿದ್ದಾರೆ ಸ್ವಾಮಿ. ಎಷ್ಟೋ ಸ್ಥಳಗಳಲ್ಲಿ, ಎಷ್ಟೋ ಸಮಯದಲ್ಲಿ, ಎಷ್ಟೋ ವಿಷಯಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ಅನ್ಯಾಯಕ್ಕೆ ಜಯ ಸ್ವಾಮಿ, ನ್ಯಾಯಕ್ಕೆ ಜಯ ಸಿಕ್ಕುವುದಿಲ್ಲ ಸ್ವಾಮಿ. ಆದರೂ ವಾಕ್ಯ ಹೇಳುತ್ತದೆ ಸ್ವಾಮಿ, ಹೋರಾಡು ಸತ್ಯ, ಕೊನೆಯ ತನಕ ಹೋರಾಡು ಸತ್ಯಕ್ಕಾಗಿ, ಅದು ನಿನಗಾಗಿ ಕಾದಾಡುವುದು ಎಂಬುದಾಗಿ. ಆದರೆ ಇಂದು ಆ ವಚನವು ಸ್ವಾಮಿ ನೆರವೇರದೆ ಆಗುತ್ತಾ ಇದೆ ಸ್ವಾಮಿ. ಅನ್ಯಾಯದ ನಿಮಿತ್ತವಾಗಿಯೇ ಪ್ರೋತ್ಸಾಹಗಳು, ಅಕ್ರಮದ ನಿಮಿತ್ತವಾಗಿಯೇ ಪ್ರೋತ್ಸಾಹಗಳು ಸ್ವಾಮಿ. ಯೇಸುವೆ, ನಿಮ್ಮಲ್ಲಿ ಪ್ರಾರ್ಥಿಸಿ 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 ಜಡವಾಗಿ ಹೋಗಿರುವವರು ಮಿಲಿಯಾಂತರ ಜನ ಇದ್ದಾರೆ ಸ್ವಾಮಿ. ಅದರಲ್ಲಿ ನಾನು ಸಹ ಒಬ್ಬನಾಗಿದ್ದೇನೆ ಸ್ವಾಮಿ. ನೊಂದು 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 ಹಗಲು ರಾತ್ರಿ ಹೋರಾಟ, ಎಲ್ಲಾ ವಿಷಯದಲ್ಲಿ ಹೋರಾಟವನ್ನು ಅನುಭವಿಸುವಂತಹ ಯಾತನೆಗಳು ಯೇಸುವೆ ಹೊರಲಾರದ ಭಾರವಾಗುತ್ತದೆ ಸ್ವಾಮಿ. ಇನ್ನೆಷ್ಟು ಕಾಲ ಮೌನ ಸ್ವಾಮಿ, ಇನ್ನೆಷ್ಟರ ತನಕ ಮೌನ ಸ್ವಾಮಿ, ಇನ್ನೆಷ್ಟು ಕಾಲ ನೀವು ಬಾಯಿ ಮುಚ್ಚಿಕೊಳ್ಳುತ್ತೀರಿ ಸ್ವಾಮಿ. ನಿಮ್ಮ ಮಕ್ಕಳ ನಿಮಿತ್ತವಾಗಿ ಇನ್ನೆಷ್ಟು ಕಾಲ ನಿಮ್ಮ ಕೈಗಳನ್ನು ಎತ್ತದೇ ಇದ್ದೀರಿ ಸ್ವಾಮಿ. ನಿಮ್ಮ ಮಕ್ಕಳಿಗೆ ನೀವಲ್ಲವೇ ನ್ಯಾಯ ಕಲ್ಪಿಸುವುದು. ನೀವೇ ನಿಮ್ಮ ಮಕ್ಕಳಿಗೆ ನ್ಯಾಯವನ್ನು ಕಲ್ಪಿಸದೆ ಹೋಗುವುದಾದರೆ ಇನ್ನಾರು ಸ್ವಾಮಿ ನಮಗೆ ಕರುಣಿಸಿರಿ ಸ್ವಾಮಿ. ಯೇಸುವೇ, ನಿಮ್ಮ ಪವಿತ್ರಾತ್ಮರನ್ನು ನಮ್ಮ ಒಬ್ಬೊಬ್ಬರಲ್ಲಿಯೂ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು, ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು, ಅಖಿಲ ವಿಶ್ವ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ, ಈ ಪ್ರಾರ್ಥನೆಗಳನ್ನು ಆಲಿಸಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲರ ಮೇಲೆ, ಎಲ್ಲರ ಕುಟುಂಬಗಳ ಮೇಲೆ, ಇವರೆಲ್ಲರ ವಿಚಾರಣೆಗಳ ಮೇಲೆ ಕರುಣೆ ದಯೆ ತೋರಿರಿ ಸ್ವಾಮಿ. ಹಲವಾರು ಆಂತರಿಕ ಗಾಯಗಳು ಸ್ವಾಮಿ ಇವರೆಲ್ಲರ ವಿಚಾರಣೆಗಳಲ್ಲಿ, ಒಂದೊಂದು ವಿಚಾರಣೆಯಲ್ಲಿ ಒಂದೊಂದು ಯಾಚಕರ ನಿಮಿತ್ತವಾಗಿ, ಜನರ ನಿಮಿತ್ತವಾಗಿ ಎಷ್ಟು ಗೊಂದಲ, ಕಣ್ಣೀರು, ಹೋರಾಟ, ಅವಮಾನ, ನಾಚಿಕೆ, ನಿಂದನೆಗಳು ಸ್ವಾಮಿ. ಇತ್ತೀಚಿನ ದಿನಗಳಲ್ಲಿ ವಿಚಾರಣೆಯಲ್ಲಿ ಕುರುಬರಾಗಿರಬೇಕಾದಂತಹ ಗುರುಗಳು ಸ್ವಾಮಿ ದೈಹಿಕವಾದ ಪ್ರಚೋದನೆಗೊಳಗಾಗಿ, ಸ್ತ್ರೀ ಮೋಹಗಳಲ್ಲಿ, ಹಣದ ಮೋಹಗಳಲ್ಲಿ, ಅಧಿಕಾರದ ಮೋಹಗಳಲ್ಲಿ ಇದ್ದುಕೊಂಡು ಸಿಕ್ಕಿ ಬೀಳುವಾಗ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಾ, ನಿಮ್ಮ ಭಯವಿಲ್ಲದೆ ತನ್ನ ಆ ಸ್ಥಾನವನ್ನ ಪರಿಶುದ್ಧವಾಗಿ ಪಾಲಿಸುವುದಕ್ಕೆ ಬದಲಾಗಿ ಆ ಸ್ಥಾನವನ್ನ ಅಧಿಕಾರದಲ್ಲಿ ರೂಪಿಸಿಕೊಂಡು ಮತ್ತೊಬ್ಬರ ತಲೆಗಳನ್ನು ಜಜ್ಜುತ್ತಿರುವ, ಕುಟುಂಬಗಳನ್ನು ಜಜ್ಜುತ್ತಿರುವಂತಹ ಅವರ ಸ್ವಭಾವಗಳನ್ನು ನಾಶ ಮಾಡಿರಿ ಸ್ವಾಮಿ. ಹಾಗೆ ವಿಚಾರಣೆಯನ್ನು ಮುನ್ನಡೆಸಬೇಕಾದಂತಹ ವಿಚಾರಣೆ ಜನರು ನ್ಯಾಯಪರವಾಗಿ ಹೋರಾಡುತ್ತಾ, ನಿಮ್ಮ ಭಯದಲ್ಲಿ ಹೋರಾಟಗಳನ್ನು ಮಾಡದೆ ಸಾಂತ್ವನದಿಂದ ಮಂಡಿ ಊರಿ ನಿಮ್ಮ ಮುಂದೆ ಪ್ರಾರ್ಥಿಸುತ್ತಾ, ವಿಚಾರಣೆ ಎಂಬ ಕುಟುಂಬಕ್ಕೆ ಒಡುಕು ಬಾರದಂತೆ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ವಿಚಾರಣೆಗಳನ್ನು ಮುನ್ನಡೆಸಲು ಪ್ರೋತ್ಸಾಹಿಸುವಂತೆ ಮಾಡಿರಿ ರಾಜ. ಒಂದೊಂದು ವಿಚಾರಣೆಗಳಲ್ಲಿ ಎಷ್ಟು ಆತಂಕಗಳು ಸ್ವಾಮಿ, ಎಷ್ಟು ಕಚ್ಚಾಟಗಳು ಸ್ವಾಮಿ. ಇಡೀ ಎಲ್ಲಿ ನೋಡಿದರೂ ವಿಚಾರಣೆಗಳಲ್ಲಿ ಗುಂಪುಗಳು ಸ್ವಾಮಿ,
ಯಾಜಕರು ತಮಗೆ ಬೇಕಾದಂತಹ ಒಂದು ಗುಂಪನ್ನು ಮಾಡಿಕೊಳ್ಳುತ್ತಾರೆ. ಜನರು ಅದಕ್ಕೆ ವಿರುದ್ಧವಾದ ಒಂದು ಗುಂಪನ್ನು ಮಾಡಿಕೊಳ್ಳುತ್ತಾರೆ. ಹಣ ಕೊಡುವುದಕ್ಕಾಗಿ ಒಂದು ಗುಂಪು. ಸ್ವಾಮಿ, ಹಲವಾರು ಹೋರಾಟಕ್ಕೆ ಸಿಲುಕಿದೆ ಸ್ವಾಮಿ ಧರ್ಮಸಭೆಯು ನುಚ್ಚುನೂರಾಗಲು ವಿಚಾರಣೆಗಳಲ್ಲಿ ಹಲವಾರು ಹೋರಾಟಗಳು ಸ್ವಾಮಿ. ಯಾಜಕರುಗಳಲ್ಲಿ ಹೋರಾಟಗಳು ಸ್ವಾಮಿ. ಬೇಲಿಯೇ ಸ್ವಾಮಿ ಮೇಯುವಂತಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಬೇಲಿ ಎದ್ದು ಮೇಯುತ್ತಾ ಇದೆ ಸ್ವಾಮಿ. ಏನು ಮಾಡಲು ಸಾಧ್ಯ ಸ್ವಾಮಿ? ವಿಚಾರಣೆಗಳನ್ನು ಮುನ್ನಡೆಸಲು ಧರ್ಮಾಧ್ಯಕ್ಷರುಗಳು ಸಹ ಈ ದಿನಗಳಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದಾರೆ ಸ್ವಾಮಿ. ಯಾರ ಬಗ್ಗೆ, ಯಾವ ಗುರುಗಳ ಬಗ್ಗೆಯೂ ಸಹ ಮಾತನಾಡಲಾಗದಂತಹ ಪರಿಸ್ಥಿತಿಗಳು ಸ್ವಾಮಿ. ಕಾರಣ ಅಲ್ಲಿಯೂ ದಬ್ಬಾಳಿಕೆಗಳು ಸ್ವಾಮಿ. ತಮಗೆ ಬೇಕಾದ ಯಾಜಕರನ್ನು ಆರಿಸಿಕೊಳ್ಳುವಂತಹ ಧರ್ಮಕ್ಷೇತ್ರಗಳ ಧರ್ಮಾಧ್ಯಕ್ಷರುಗಳು ಸ್ವಾಮಿ. ಯಾಜಕರುಗಳಲ್ಲಿ ಕಚ್ಚಾಟ, ಕಿತ್ತಾಟ, ಹೋರಾಟ, ಕುಡುಕುತನ, ದುಂದೌತಣ, ಅಧಿಕಾರ, ವ್ಯಾಮೋಹ, ಕಾಮುಕತೆ, ಕುಡುಕುತನ, ಲಜ್ಜಾಸ್ಪದ ಇವೆಲ್ಲವೂ ತುಂಬಿ ಹೋಗಿದೆ ಸ್ವಾಮಿ. ದೇವ ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಯಾಜಕತ್ವವು ಮಕ್ಕಳ ಕುರಿಗಳಾಗಿರುವ ಮಕ್ಕಳನ್ನು ಮುನ್ನಡೆಸುವ ಬದಲು, ದಾರಿ ತಪ್ಪಿ ಹೋಗುತ್ತಿರುವ ಮಕ್ಕಳ ಮುನ್ನಡೆಸುವ ಬದಲು ಯಾಜಕ ವರ್ಗದವರೇ ಇಂದು ವಿಚಾರಣೆಯ ಮಕ್ಕಳನ್ನ ನಸುಕುತ್ತಾ ಇದ್ದಾರೆ ರಾಜ. ಅವರಲ್ಲಿರುವ ಪವಿತ್ರತೆಯನ್ನು ಕಳೆದುಕೊಂಡು ಬರೀ ಸ್ಥಾನಮಾನಗಳ ಮೋಹ ಅಧಿಕಾರಗಳಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅವರ ಕರ್ತವ್ಯಗಳನ್ನು ಮರೆತು ಬಿಡುತ್ತಾ ಇದ್ದಾರೆ ಸ್ವಾಮಿ. ಕುಟುಂಬಗಳ ಸಂದರ್ಶನವಿಲ್ಲ, ಕಣ್ಣೀರಿನವರ ಪ್ರಾರ್ಥನೆಗೆ ಒಂದು ಸದುತ್ತರವಿಲ್ಲ, ಒಡೆದು ಹೋದ ಕುಟುಂಬಗಳನ್ನು ಒಂದಾಗಿಸುತ್ತಾ ಇಲ್ಲ. ಬಲಿಪೂಜಾರಾಧನೆಯಲ್ಲಿ ಭಾಗವಹಿಸದವರನ್ನ ಸಂಧಿಸುತ್ತಿಲ್ಲ. ಒಬ್ಬ ಪಾಪಿ ಎಂದು ಹೇಳುವವನನ್ನ, ಕುಡುಕ ಎಂದು ಹೇಳುವವನನ್ನು ಸಹ ಸಂಧಿಸಲು ಸಮಯವಿಲ್ಲ. ಔದಾರ್ಯದ ಜೀವನ. ದಿನಕ್ಕೆ 30 ನಿಮಿಷಗಳ ಬಲಿಪೂಜೆಯನ್ನು ಕೊಟ್ಟು ಮತ್ತೆ ನಾಳೆ 24 ಗಂಟೆಗೆ ಬರೀ 25 ನಿಮಿಷಗಳ ಕಾಲ ಒಂದು ಬಲಿಪೂಜೆಯನ್ನು ಕೊಡುವುದರ ಮೂಲಕವಾಗಿ ತಮ್ಮ ಕರ್ತವ್ಯವನ್ನು ಮುಗಿಸಿಕೊಳ್ಳುತ್ತಾ ಇದ್ದಾರೆ ರಾಜ. ಸ್ವಾಮಿ, ಗೊತ್ತಿಲ್ಲ, ನಿಮಗೆಲ್ಲವೂ ಗೊತ್ತು ಸ್ವಾಮಿ. ನಾವು ಹೇಳುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಸ್ವಾಮಿ. ಎಲ್ಲ ವಿಚಾರಣೆಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸುವಾಗ ಎಲ್ಲರ ಉತ್ತರ ಒಂದೇ ಆಗಿರಲಿ. ಯಾರು ಪ್ರಾರ್ಥನೆ ಸೇರಿಸಬೇಡಿ. ನಿಮ್ಮೆಲ್ಲರ ಉತ್ತರ ಒಂದೇ ಆಗಿರಬೇಕು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಎಲ್ಲ ವಿಚಾರಣೆಗಾಗಿ ಪ್ರಾರ್ಥಿಸಿ. ಇಷ್ಟೇ, ಎಲ್ಲ ವಿಚಾರಣೆಗಾಗಿ ಪ್ರಾರ್ಥಿಸಿ. ಬೇರೆ ಯಾವುದನ್ನು ಸೇರಿಸಬಾರದು. ವಿಶ್ವಾಸದಲ್ಲಿ ಜಪಸರು ಹಿಡಿದು ನಾವು ಪ್ರಾರ್ಥಿಸೋಣ.